ಫೈನಲಿ ನನ್ನ ಗಾಡಿ ಸರ್ವಿಸಿಗೆ ಬಿಡೋ ಟೈಮ್ ಬಂತು. ನಾನು ಗಾಡಿ ತೊಗೊಂಡು 25ರಿಂದ 30 ದಿನ ಆಯಿತು ಗುರು. ಅವ್ರು ಹೇಳಿದ್ದು 500 ಕಿಲೋಮೀಟ್ರಿಗೆ ಸರ್ವಿಸಿಗೆ ಬನ್ನಿ ಅಂತ ಹೇಳಿದ್ರು. ಸೊ ನಾನು ನೋಡಿದ್ರೆ 750 ಆದರೂ ಸರ್ವಿಸಿಗೆ ಬಿಟ್ಟಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ದೆ. ಸೊ ಬರೋದು ತುಂಬ ಕಿಲೋಮೀಟ್ರ್ ಜಾಸ್ತಿ ಆಗೋಯ್ತು. ಸೊ ಹಂಗೋ ಹಿಂಗೋ ಈ ವೀಕೆಂಡ್ ಮುಗಿಸ್ಕೊಂಡು ಮಂಡೇ ನಮ್ಮ ಮ್ಯಾನೇಜರ್ ಹತ್ರ ಲೀವ್ ಕೇಳಿಕೊಂಡು ಹೊರಟೆ. ನೈಸ್ ರೋಡ್ ಎಲೆಕ್ಟ್ರಾನ್ ಸಿಟಿಯಿಂದ ಸರ್ವಿಸ್ ಮಾಡ್ಸೋಣ ಅಂತ ಹೊರಟೆ. ಸೊ ಫಸ್ಟು ಮೋಟೋಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡಿಕೊಂಡೆ. ಇದು ಯಾಕೆ ಮೋಟೋಲಾಗ್ ವೀಡಿಯೋ ಕರೆಕ್ಟಾಗಿ ಕೂತ್ಕೊಂಡಿಲ್ಲ. ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ಸೆಟಪ್ಪು ಇದೆಲ್ಲ ತುಂಬ ಮಿಸ್ಟೇಕ್ಸ್ ಆಗುತ್ತೆ. ಇರಲಿ, ನಾವು ಹೊಸಬ್ರು, ಶುರು ಮಾಡುವ. ನಮಗೂ ಎಕ್ಸ್ಪೀರಿಯೆನ್ಸ್ ಆದಾಗ ಇದೆಲ್ಲ ಒಳ್ಳೆ ಉಪಯೋಗ ಬರುತ್ತೆ. ಸೊ ನಾನು ತಗೊಂಡಿದ್ದ ಗಾಡಿ NS 160 ಬೇಸ್ ಮಾಡಲು. ಸೊ ಅದನ್ನು ನಾನು ತೊಗೊಂಡಾಗ 188 ಇತ್ತು ಆನ್ ರೋಡ್ ಪ್ರೈಸು. ಸೊ ನಾನು ತಗೊಂಡಿದ್ದು EMI ಮೇಲೆ 2,30,000 ಹತ್ತತ್ರ ಆಯಿತು. 18 ತಿಂಗಳಿಗೇನೋ EMI ಹಾಕಿಸ್ಕೊಂಡೆ. ಸೊ 2,30 ಚಿಲ್ಲರೆ ಬಂತು. ಇರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ. ನಮ್ಮ ರೇಂಜಿಗೆ ನಾವು ಇರಬೇಕು. ಎಲ್ಲ ಒಳ್ಳೊಳ್ಳೆ ಗಾಡಿ ತೊಗೊಂಡು ಶೋಕಿ ಮಾಡ್ತಾರೆ. ನನಗೆ ಸಾಕು. NS 160 ಏನು ತುಂಬ ರಿಜೆಕ್ಟ್ ಮಾಡೋ ಅಂಥ ಗಾಡಿ ಏನಲ್ಲ. ಒಳ್ಳೆ ಮೈಲೇಜ್ ಇದೆ, ಒಳ್ಳೆ RPM ಇದೆ, ಸಖತ್ತಾಗಿ ಹೋಗುತ್ತೆ ಮಾತ್ರ ಗಾಡಿ. 40-45 ಕೊಡುತ್ತೆ ಮೈಲೇಜು. ಫಸ್ಟ್ ಸರ್ವಿಸ್ ಆಗಿಲ್ಲ. ಸೊ ಸರ್ವಿಸ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಸರ್ವಿಸ್ ಆದಮೇಲೆ ಎಷ್ಟು ಕೊಡುತ್ತೆ ಸಲ ಚೆಕ್ ಮಾಡಿಬಿಟ್ಟು ಅದನ್ನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾನು ಎಲೆಕ್ಟ್ರಾನ್ ಸಿಟಿಯಿಂದ ಬನ್ನೇರುಘಟ್ಟ ರೋಡ್ಗೆ ಹೋಗಬೇಕು. ಬನ್ನೇರುಘಟ್ಟ ರೋಡ್ಗೆ ಹೋಗೋಕ್ಕೆ ನೈಸ್ ರೋಡಲ್ಲಿ 25 ರೂಪಾಯಿ ಟಿಕೆಟ್ ತೊಗೊತಾರೆ. ಸೊ ಟಿಕೆಟ್ ತಗೊಂಡು ನೀಟಾಗಿ ಜೋಬಲ್ಲಿ ಇಟ್ಕೊಂಡು ಹೊರಟೆ. ನೈಸ್ ರೋಡಲ್ಲಿ ಗಾಡಿ ಹೊಡೆಯೋಕ್ಕೆ ಮಾತ್ರ ಒಳ್ಳೆ ಕ್ರೇಜ್ ಗುರು, ಸಕ್ಕತ್ತಾಗಿರುತ್ತೆ, ಒಳ್ಳೆ ಮಜಾ ಸಿಗುತ್ತೆ. ಬಟ್ ವೆಹಿಕಲ್ಸ್ ತುಂಬ ಹೋಗ್ತಾ ಇರುತ್ತೆ, ಸೇಫಾಗಿ ಹೊಡಿಬೇಕು. ಇನ್ನೊಂದು, ಈ ಪೊಲೀಸು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೈಸ್ ರೋಡಲ್ಲಿ. ಸ್ಪೀಡ್ ಲಿಮಿಟಲ್ಲ 80 ಕಿಲೋಮೀಟ್ರ್ ಕ್ರಾಸ್ ಆಯಿತು ಅಂದರೆ ಸೈಡ್ಗೆ ಹಾಕಪ್ಪ, 2,000 ರೂಪಾಯಿ ಫೈನ್ ಕಟ್ಟು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 2-2.5 ಸಾವಿರ. ಅದರಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇತ್ತು ಅಂದರೆ ಓಕೆ. ನಿಮ್ಮ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಮುಗೀತು, ರಾಬರಿನೇ ಮಾಡಿಬಿಡ್ತಾರೆ. ದಯವಿಟ್ಟು ಯಾರಿಗೂ ಪೊಲೀಸವ್ರಿಗೆ ದಂಡ ಕಟ್ಟಬೇಡಿ. ಸೇಫಾಗಿ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದ್ವೋ ಎಲ್ಲರೂ ನೀಟಾಗಿ ಇಟ್ಕೊಳ್ರಿ. ಓವರ್ ಸ್ಪೀಡು ರ್ಯಾಶ್ ಡ್ರೈವಿಂಗ್ ಮಾಡೋಕ್ಕೆ ಹೋಗಬೇಡ್ರಿ. ಸುಮ್ಮನೆ ಏನಕ್ಕೆ, ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ, ಅವ್ರು ಏನಕ್ಕೋ ಹೋಗ್ತಿರ್ತಾರೆ, ನಿಮ್ಮಿಂದ ಇನ್ನೊಬ್ರ ಲೈಫ್ ಹಾಳಾಗಬಾರ್ದಲ್ವ. ಸೊ ದಯವಿಟ್ಟು ಯಾರು ರ್ಯಾಶ್ ಡ್ರೈವಿಂಗ್ ಮಾಡೋಕ್ಕೆ ಹೋಗಬೇಡ್ರಿ. ನೈಸ್ ರೋಡಲ್ಲಂತೂ ಮಾಡೋಕ್ಕೆ ಹೋಗಬೇಡ್ರಿ. ಪೊಲೀಸವ್ರು ಎಲ್ಲಿರ್ತಾರೆ, ಯಾವಾಗ ನಿಮ್ಮನ್ನು ಹಿಡಿತಾರೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಆ ರೇಂಜಿಗೆ ನಿಂತಿರ್ತಾರೆ. ಕ್ಯಾಮ್ರಾಗಳೆಲ್ಲ ಇದ್ದಾವೆ. ಸೊ ಸೇಫಾಗಿ ಹೋಗಿ ನೈಸ್ ರೋಡಲ್ಲಿ. ಎಲ್ಲರೂ ಆರಾಮಾಗಿ ಹೋಗಿ. ನಾನು ಇವಾಗ ಸದ್ಯಕ್ಕೆ ಏನು ಹೇಳಬೇಕು ಬಂದೆ ಅಂದರೆ, ಆ್ಯಕ್ಚುಲಿ ಮೋಟೋಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಒಂದು ಕ್ಯಾಮ್ರಾ ತೊಗೊಂಡು ಫಿಕ್ಸ್ ಮಾಡಿಕೊಂಡು ನೀಟಾಗಿ ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ. ಸೊ ನಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸು ಕೂಡ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ, ಮುಂದೆ ಬರುವ ನಾವು. ಸೊ ಟೋಲ್ ಗೇಟ್ ಕೊಟ್ಟು ಟೋಲ್ ಟಿಕೆಟ್ ತೊಗೊಂಡು ಹೊರಟೆ. ಸೊ ಇಲ್ಲಿಂದ ನೈಸ್ ರೋಡ್ ಮಾತ್ರ ಸಖತ್ತಾಗೈತೆ ಮಾತ್ರ. ನೈಸ್ ರೋಡ್ ಗಾಡಿ ಹೊಡಿಯೋಕ್ಕೆ ಯಾಕೆ ಹೇಳ್ತೀರಾ. ಕೊನೆಗೂ ಕನಕಪುರ ರೋಡಿಂದ ಬನ್ನೇರುಘಟ್ಟ ರೋಡಿಗೆ ಕನೆಕ್ಟ್ ಆಯಿತು ಇದು ರೋಡು. ಸೊ ಇಲ್ಲಿಂದ ನನ್ನ ಗಾಡಿ ಸರ್ವಿಸಿಗೆ ಬಿಡೋಕ್ಕೆ 11:30ಗೆ ಬರ್ರಿ ಅಂತ ಅಂದರು. ನಾನು ಬೇರೆ ಟಿಫನ್ ಬೇರೆ ಮಾಡಿರಲಿಲ್ಲ. ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಸೈಡಿಗೆ ಹಾಕಿ ಟಿಫನ್ ಮಾಡ್ಕೊಂಡು ಹೊರಟೆ. ಇಲ್ಲಿ ಟಿಫನ್ ನೋಡಿದ್ರೆ ಟೊಮೊಟೊ ಬಾತ್ ಮಾಡಿದ್ರು. ಟೊಮೊಟೊ ಬಾತು 2 ಬಜ್ಜಿ ತೊಗೊಂಡು ತಿಂದ್ಕೊಂಡು ನೀಟಾಗೆ ಓಡೋಣ ಅಂತ ಶುರು ಮಾಡಿದೆ. ಪೆಟ್ರೋಲ್ ಬೇರೆ ಕಡಿಮೆ ಇತ್ತು. ನೈಸ್ ರೋಡಲ್ಲಿ ಬೇರೆ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಬಂಕ್ ಇಲ್ಲ. ಎಲ್ಲಿಂದ ಪೆಟ್ರೋಲ್ ಹಾಕ್ಸೋದು ಅಂತ ಗೊತ್ತಾಗಲಿಲ್ಲ. ಈ ಗಾಡಿಗೆ ದುಡ್ಡು ಹಂಚ್ಬೋದು, ಈ ಪೆಟ್ರೋಲಿಗೆ ದುಡ್ಡು ಹಂಚೋದು ತುಂಬ ಕಷ್ಟ ಅನಿಸುತ್ತೆ ಮಾರೆ. ಗಾಡಿ ತೊಗೊಂಡಿದ್ದ ತಕ್ಷಣ ಫಸ್ಟು RCB ಲೋಗೋ ಹಾಕಿಸ್ಬೇಕು ಅಂದ್ಕೊಂಡೆ. ಬಟ್ ದುಡ್ಡು ಸಾಕಾಗಲಿಲ್ಲ. ಫಸ್ಟ್ ಸರ್ವಿಸ್ ಆಯಿತು. ಸೊ ನಾಳೆ ಇಲ್ಲ ನಾಡೋದ್ರಲ್ಲಿ ಪಕ್ಕ RCB ಲೋಗೋ ಹಾಕಿಸ್ತೀನಿ. ನಾಳೆ RCB ಮ್ಯಾಚ್ ಬೇರೆ ಐತೆ. ಹೆಂಗಾದ್ರೂ ಮಾಡಿ ನಾಳೆಗೆ ಒಂದೇ ಒಂದು ಕಪ್ ಹೊಡೆದ್ಬಿಟ್ರೆ ಆಹಾ, ಏಟರ್ಸ್ ಬಾಯಿಗಳಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಟು ಬಡ್ಡಿ ಮಕ್ಕಳನ್ನ ಮಣ್ಣಲ್ಲಿ ಊತಾಕ್ಬಿಡ್ಬೋದು. ಹಂಗಾಗೈತೆ. ಒಂದೇ ಒಂದು ಕಪ್ ಗೆದ್ಬಿಟ್ರೆ ಸಾಕು ನಾಳೆ ಪಂಜಾಬ್ ವಿರುದ್ಧ. ನೆನ್ನೆ ರಾತ್ರಿ ನಿದ್ದೆ ಬಂದಿಲ್ಲ. ಮಲಗಿದ್ದು ನಾನು ಎದ್ದು ನೋಡಿದ್ದೀನಿ, ಇದು ಮ್ಯಾಚ್ ಮುಗೀತಾ, ಪಂಜಾಬ್ ಗೆಲ್ತಾ ಅಂತ. ಲಾಯಲ್ಟಿಗೆ ಹೆಸರುವಾಸಿಯಾಗಿರೋ ನಮ್ಮ RCB ನಾಳೆ ಒಂದು ಸ್ಟ್ರಾಂಗ್ ಟೀಮಿಂದ ಗೆಲ್ಲೋ ಚಾನ್ಸಸ್ ತುಂಬ ಇದೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ನಾಳೆ ಹೋಗ್ತಾ ಇದೆ. ಹೆಂಗೋ ಒಂದು ಗೆದ್ದುಬಿಟ್ರೆ ಆರಾಮಾಗಿ ನಮ್ಮ ನೆಮ್ಮದಿ. 18 ವರ್ಷದಿಂದ ಗೆಲ್ಲುತ್ತೆ ಅಂದ್ಕೊಂಡು ನಮ್ಮ
ಚೈಲ್ಡ್ಹುಡ್ ಕಳ್ಕೊಂಡ್ವಿ, ನಮ್ಮ ಟೀನೇಜ್ ಕಳ್ಕೊಂಡ್ವಿ. ಸೊ ಇವಾಗ ನಾವು ಎಲ್ಲ 25 ಕ್ರಾಸ್ ಆಗಿದ್ದೀವಿ. ಸೊ ಇವಾಗಲಾದರೂ ಒಂದು ಕಪ್ ಹೊಡೆದ್ಬಿಟ್ರೆ ಹಾಂ ನೆಮ್ಮದಿ ಜೀವನ, ಇನ್ನೇನು ಬೇಕು ಜೀವನಕ್ಕೆ, ಸಾಕು ಅಲ್ವಾ. RCB ಕಪ್ ಗೆಲ್ಲಿ ಅಂತ ಅದೆಷ್ಟೋ ಜನ ಎಷ್ಟೋ ಹರಕೆ ಹೊತ್ತಿದ್ದಾರೆ, ಎಷ್ಟೋ ಪಾದಯಾತ್ರೆ, ಅದು ಇದು ಅನ್ನದಾನ, ಇಂಥ ಅಭಿಮಾನಿಗಳೆಲ್ಲ ಸಿಗೋದು ನಮ್ಮ RCB ಬಿಟ್ಟರೆ ಇನ್ನು ಯಾವುದೇ ಟೀಮಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಇವತ್ತಿನ ಫಸ್ಟ್ ಸರ್ವಿಸ್ ಆಯಿತು, ಎಷ್ಟಾಯಿತು ಎತ್ತ ಏನು ಹೇಳಲೇ ಇಲ್ಲಲ್ಲ. ಸೊ ನಾನು ಬೆಳಗ್ಗೆ 11 ಗಂಟೆ 12 ಗಂಟೆ ಸರ್ವಿಸ್ ಬಿಟ್ಟೆ, 2 ಗಂಟೆ 2:15 ಕರೆದ್ಬಿಟ್ಟು ಇಷ್ಟಿಷ್ಟಾಗಿದೆ ನೋಡಿ ಅಂತ ಅಂದರು. ಬಿಲ್ ನೋಡಿದ್ರೆ 2,000 2,500 ಆಗಿತ್ತು, 2,300 ಆಗಿತ್ತು, ಪ್ಲಸ್ GST ಬೇರೆ ಅಂತೆ. ಆ GST ಎಲ್ಲಿಂದ ತಗೊತಾನೋ ಗೊತ್ತಿಲ್ಲ, GST ಬೇರೆ ಕಟ್ಬೇಕು ನಾವು ಸರ್ವಿಸಿಗೂ ಕೂಡ. ಅಲ್ಲ, ಈ ಗಾಡಿ ಸರ್ವಿಸ್ ಮಾಡಿಸೋದಕ್ಕೆ 2,500 3,000 ಆಗುತ್ತಲ್ಲ, ಇನ್ನೇನಾದರೂ NS 400 450 ತಗೊಂಡ್ರೆ ಬರೀ ಸರ್ವಿಸ್ಗೇನೆ 10,000 15,000 ಬೇಕೇನಪ್ಪ. ಅದೆಲ್ಲ ನಮ್ಮ ಕೈಲಿ ಆಗಲ್ಲ ಬಿಡ್ರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವ್ರು ಹೇಳಿಲ್ವಾ, ನಮಗೆಲ್ಲ ಯಾಕೆ ಬೇಕು, ನಮ್ಮ ಯೋಗ್ಯತೆ ತಕ್ಕಂತೆ ನಮಗೆ ಸೂಟಾಗೋ ಗಾಡಿ ಸಾಕು ತಗೊಂಡ್ರೆ. ಮತ್ತು ಇನ್ನೇನು ವಿಶೇಷತೆ ಹೇಳಬೇಕು ಅಂತ ಒಂಥರ ಗೊತ್ತಿಲ್ಲ. ವಯಸ್ಸೇನೋ ಮೀರಿ ಬಿಟ್ಟೈತೆ, 24 25. ನಮ್ಮ ಕಾಲದ 90 ಕಿಡ್ಸ್ಗಳಿಗೆ ಅದೇನು ಜೀವನ ನರ್ಕ ತೋರಿಸ್ತಿದೆಯೋ ಗೊತ್ತಿಲ್ಲ. ಓದೋ ಟೈಮಲ್ಲೆಲ್ಲ ಈ ಕೊರೋನಾ ಅಂತ ಅಡ್ಡ ಬಂದ್ಬಿಟ್ಟು ನಮ್ಮ ಎಜುಕೇಷನ್ನೆಲ್ಲ ಹಾಳು ಮಾಡ್ತು. ಇವಾಗ ನೋಡಿದ್ರೆ ಕಾಂಪಿಟೇಷನ್ 10,000 ಗೌರ್ಮೆಂಟ್ ಕಾಲ್ ಆಯಿತು ಅಂದರೆ 1.5 ಲಕ್ಷ 1.5 ಕೋಟಿ ಅಪ್ಲಿಕೇಶನ್ಗಳು ಫಿಲ್ ಆಗಿರ್ತಾವಲ್ಲ, ಯಾರಿಗೆ ಅಂತ ಕೆಲಸ ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. ಅವೆಲ್ಲ ಬೇಡ, ಹಾಳಾಗೋಗ್ಲಿ, ಪ್ರೈವೇಟ್ ಜಾಬ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಪ್ರೈವೇಟ್ ಜಾಬಲ್ಲಿ ಆ ಮ್ಯಾನೇಜರ್ ಕೊಡೋ ಟಾರ್ಚರ್ಗೆ ಜೀವನ ಬರಬಾರ್ದಾಗೋಗಿರುತ್ತೆ. ಒಳ್ಳೆ ಫ್ರಸ್ಟ್ರೇಷೆಡ್ ಲೈಫು, ಯಾಕೆ ಬೇಕು ಆ ಜೀವನ. ಅದು ಬೇಡ, ಊರಿಗೆ ಹೋಗ್ಬಿಟ್ಟು 4 ಕಸ ಕಟ್ಬಿಟ್ಟು ಹಾಲು ಕರೆದ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋಣ ಅಂದ್ಕೊಳ್ಳಿ. ಆ ಜೀವನ ನಮ್ಮ ಕೈಲಿ ಆಯ್ತದ? ಹಳ್ಳಿ ಜೀವನ ಹೇಳೋಕ್ಕೆ ಮಾತ್ರ ಸುಲಭ, ಆದರೆ ತುಂಬ ಕಷ್ಟ ಐತೆ. ಆ ಬೆಳಗ್ಗೆ ಎದ್ದು ಹಸ ಹಾಲು ಕರೆದು ಡೈರಿಗೆ ಹಾಕಿ ಹಸ ತಂದು ಕಟ್ಟಿ ಹೇಳೋಕ್ಕೆ ಮಾತ್ರ ಸುಲಭ, ಮಾತ್ರ ಹಳ್ಳಿಗೆ ಜೀವನ ತುಂಬ ಕಷ್ಟ. ಹೇಳೋದಷ್ಟು ಸುಲಭ ಅಲ್ಲ. ನೋಡಿದಷ್ಟು ಯಾವುದೋ ಒಂದು ರೀಲ್ಸಲ್ಲಿ ಹಳ್ಳಿ ಐದ ತಂದಾನನ ಅಂತ ಏನೋ ಒಂದು ಸಾಂಗ್ ಬರುತ್ತಲ್ಲ, ಹಳ್ಳಿ ಹಾಡು ತಂದಾನನ, ಆ ಸಾಂಗ್ ಹೇಳಿದಷ್ಟು ಸುಲಭ ಅಲ್ಲ ಗುರು ಹಳ್ಳಿ ಜೀವನ. ಇನ್ನೊಂದು, ಭೂಮಿ ತಾಯಿ ಎಲ್ರಿಗೂ ಒಲಿಯಲ್ಲ. ಭೂಮಿ ತಾಯಿ ಒಲಿಬೇಕು ಅಂದರೆ ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು. ಎಷ್ಟೋ ಜನ ಭೂಮಿ ತಗೋಬೇಕು, ಭೂಮಿ ಉಳುಮೆ ಮಾಡಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅವ್ರಿಗೆ ಯಾರಿಗೂ ಒಲ್ದಿರೋದೇ ಇಲ್ಲ ಭೂಮಿ ತಾಯಿ. ಅದಕ್ಕೆಲ್ಲ ಭೂಮಿ ತಾಯಿ ಅದೃಷ್ಟ ಬೇಕು. ಕೊರೋನಾ ಟೈಮಲ್ಲಿ ನಾನು ಕೆಲಸ ಬಿಟ್ಟು 2 ವರ್ಷ ಅದೇನೋ ಕುರಿ ಫಾರ್ಮ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡಿ ಹೊರಟೆ. ಬಟ್ ಅದು ನನ್ನ ಕೈಲೂ ಮಾಡೋಕ್ಕಾಗಲಿಲ್ಲ. ಜೀವನ ನಾವು ಅಂದ್ಕೊಂಡಂಗೆ ಆಗಲ್ಲ, ಅದು ಹೆಂಗೆ ಕರ್ಕೊಂಡೋಗುತ್ತೋ ಅದು ಹೋಗ್ತಾ ಇರಬೇಕು. ಅದು ರಿಯಲೈಸ್ ಆಗೋಕ್ಕೆ ನಮಗೆ ಇಷ್ಟು ವರ್ಷ ಬೇಕಾಯಿತು. ಸೊ ನಾವು ಜೀವನದಲ್ಲಿ ಅದು ಇದು ಅದಾಗಬೇಕು ಇದಾಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದೆಲ್ಲ ವೇಸ್ಟ್. ಜೀವನ ಕರ್ಕೊಂಡು ನಾವು ಹೋದಾಗ ಮಾತ್ರ ಲೈಫ್ ಒಂದು ಟ್ರ್ಯಾಕಿಗೆ ಬರುತ್ತೆ. ಸೊ ನಾನು ಯಾವಾಗ ನನ್ನಂತೆ ಆಗಬೇಕು ಅಂತ ಹೋಗ್ತೀನೋ ಜೀವನ ಎಕ್ಕುಟ್ಟು ಹಾಳಾಗಿ ಹೋಗುತ್ತೆ. ಜೀವನದಲ್ಲಿ ಕಲಿಬೇಕಾಗಿದ್ದು ಏನಪ್ಪ ಅಂದರೆ, ಯಾವನ್ನು ನಂಬಾರ್ದು, ಯಾರನ್ನೇ ನಂಬಿ ನಿನಗೆ ಇನ್ವೆಸ್ಟ್ ಮಾಡಬಾರ್ದು. ಅದು ಮೇನ್ ಥಿಂಗ್. ನಿನಗೆ ಕರೆಕ್ಟಾಗಿ ಗೊತ್ತಾ ಆ ಫೀಲ್ಡ್ ಬಗ್ಗೆ, ಆ ಇದ್ರ ಬಗ್ಗೆ ಹೋಗು. ಅದು ಬಿಟ್ಟು ಯಾರೋ ಸಜೆಸ್ಟ್ ಮಾಡ್ದೆ, ಯಾರೋ ಹೇಳ್ದೆ, ಯಾರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅದು ನಮ್ಮ ದೊಡ್ಡ ದಡ್ತನ. ಮಾತ್ರ ಈ ನೈಸ್ ರೋಡಲ್ಲಿ ರೈಡಿಂಗ್ ಮಾಡೋದು ಮಾತ್ರ ಸಖತ್ ಖುಷಿ ಕೊಡುತ್ತೆ ಗುರು. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on
ಎಲೆಕ್ಟ್ರಾನ್ ಸಿಟಿಯಿಂದ ಈ ತುಮಕೂರ್ಗೆ ಹೋಗೋರಿಗೆ ನೈಸ್ ರೋಡ್ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ. ನೀನೇನಾದರೂ ಎಲೆಕ್ಟ್ರಾನ್ ಸಿಟಿಯಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ತುಮಕೂರು ಹೋಗ್ತೀನಿ ಅಂದರೆ ಮಿನಿಮಮ್ 4 to 5 hours ಬೇಕು. ಅದೇ ನೀನು ನೈಸ್ ರೋಡಿಂದ ಸೀದಾ ತುಮಕೂರ್ಗೆ ಹೋಗ್ತೀಯ ಅಂದರೆ ಬರೀ 2.5 hour ಬೇಜಾನಾಗೋಗುತ್ತೆ. ಆರಾಮಾಗಿ ನೈಸ್ ರೋಡಿಂದ ಸೀದಾ ನೆಲಮಂಗಲ ಟೋಲ್ ಹತ್ತತ್ರ ಹೋಗ್ಬಿಡ್ತೀವಿ, ಆರಾಮಾಗಿ ರೀಚ್ ಆಗೋದು. ಎಮರ್ಜೆನ್ಸಿ ಟೈಮಲ್ಲೆಲ್ಲ ನೈಸ್ ರೋಡ್ ತುಂಬ ಸೇವ್ ಆಗುತ್ತೆ. ಇನ್ನೊಂದು, ಈ ನೈಸ್ ರೋಡು ನೈಟ್ 9-9:30 ಟೂ ವೀಲರ್ಸ್ಗೆ ಅಲೌ ಇಲ್ಲ, ಅಷ್ಟು ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ ಮತ್ತೆ 5:30ವರೆಗೂ. ಸೊ ನೈಸ್ ರೋಡಲ್ಲಿ ಟೂ ವೀಲರ್ಸ್ಗೆ ಅಲೌ ಇರೋಲ್ಲ. ಸೊ ಒಳಗಡೆ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಹಂಗಾಗಿ ಆ ಟೈಮಲ್ಲಿ ಅಲೌ ಮಾಡಲ್ಲ. ಸೊ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಎಲೆಕ್ಟ್ರಾನ್ ಸಿಟಿ ಕಡೆ ಬರ್ತಾ ಇದ್ದೀನಿ. ನಮ್ಮ ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ಹಾಫ್ ಡೇ ಲೀವ್ ತೊಗೊಂಡಿದ್ದೆ, ಫುಲ್ ಡೇ ಬರೋಕ್ಕೆ ಏನಪ್ಪ ನಿನಗೆ ಪ್ರಾಬ್ಲಮ್ಮು, ಇನ್ನು ಹಾಫ್ ಡೇ ಏನು ಮಾಡ್ತೀಯ ಅಂತ ಕೇಳ್ತಾವನೆ. ತಿಕ್ಕ ಎಲ್ಲ ಹುರಿದೋಯ್ತು. ತಿಂಗಳಲ್ಲಿ ಒಂದಿನ ರಜಾ ಕೊಡೋಕ್ಕೆ ಹಿಂಗೆ ನಾಯಿ ಆಡಂಗೆ ಆಡ್ತೀಯಲ್ಲ, ತಿಂಗಳು ಪೂರ್ತಿ ದುಡ್ದು ಹಾಕಲ್ವ ನಿನಗೆ ಅಂತ ಮನಸ್ಸಲ್ಲೇ ಬೈಕೊಂಡು ಸೀದಾ ಸ್ವಲ್ಪ ಸ್ಪೀಡಾಗಿ ಹೊರಟೆ. ಏನೋ ಹೇಳಿ, ಒಂದು ಕಂಪ್ನಿಯಲ್ಲಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋದು, ಅವ್ನು ಎಂಥ ಒಳ್ಳೆ ಪೊಸಿಷನಲ್ಲಿ ಕುಂತಿದ್ರು ಅದು ನಾಯಿ ಪಾಡೆ. ಸ್ವಂತವಾಗಿ ಒಂದು ಟೀ ಅಂಗಡಿ, ಒಂದು ಬೋಣದ ಅಂಗಡಿ ಇಟ್ಟರು ನೀನು ಅದರಲ್ಲಿ ರಾಜ ಬದುಕ್ದಂಗೆ ಬದುಕ್ತೀಯ. ಈ ಕಂಪ್ನಿ ಒಳಗಡೆ ಒಂದು ದಿನ ರಜಕ್ಕೋಸ್ಕರ ಭಿಕ್ಷೆ ಬೇಡೋ ಥರ ಅವನ ಹತ್ರ ರಜೆ ಕೇಳಬೇಕಾಗಿ ಬಂದೈತಿ. ಎಂಥ ಪರಿಸ್ಥಿತಿ ಗುರುತು ನಜ್ಜಿನ. ಎಷ್ಟೇ ಬೈಕೊಂಡ್ರು ಎಷ್ಟೇ ಹುರ್ಕೊಂಡ್ರು ನಮ್ಮ ಮಂಡೆ ಸುಟ್ಟೋಗೋದು ಅನ್ನೋ ಥರ ಅವನನ್ನು ಬೈಕೊಂಡಷ್ಟು ಏನೂ ಯೂಸ್ ಇಲ್ಲ. ಸೊ ಕೆಲಸ ಮಾಡಬೇಕು, ಸಂಬಳ ತಗೋಬೇಕು, ಇದೇ ನಮ್ಮ ಗಂಡು ಮಕ್ಕಳ ಜೀವನ. ಎಂಥ ಪರಿಸ್ಥಿತಿ ನೋಡಿ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟುಬಿಟ್ಟು ಯಾಕಾದರೂ ಬದುಕ್ತಿದ್ದೀವೋ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗಳು ನಮ್ಮನ್ನು ಕಟ್ಟಾಕಿರ್ತವೆ, ಏನು ಮಾಡೋಕ್ಕಾಗುತ್ತೆ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಜೀವನವೂ ಇಷ್ಟೇ. ಲೈಫಲ್ಲಿ ಪ್ರತಿಯೊಬ್ಬನ ಹುಡುಗನಿಗೂ ಒಂದಲ್ಲ ಒಂದು ಸಲ ಅನಿಸಿರುತ್ತೆ, ಈ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಊರ ಕಡೆ ನೆಮ್ಮದಿಯಾಗಿ ಸೆಟ್ಲ್ ಆಗೋಣಂತ. ಬಟ್ ಆದರೆ ಅಂದ್ಕೊಂಡಿರೋ ಥರ ಹೋಗ್ಬಿಟ್ಟು ಸೆಟ್ಲ್ ಆಗೋದಾಗ ಆಗಲ್ಲ. ಎಲ್ಲ ಹುಡುಗರಿಗೂ ಅದು ಒಂಥರ ಕಬ್ಬಿಣದ ಕಡಲೆ, ಅದು ಆಗ್ದಿರೋ ಕೆಲಸ. ಈ ನೈಸ್ ರೋಡಲ್ಲಿ ರೈಡಿಂಗ್ ಮಾಡೋರಿಗೆಲ್ಲ ಈ ಮೈಲೇಜೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಯಾವ ರೇಂಜಿಗೆ ಹೊಡೋರು ಗಾಡಿನ ಮೈಲೇಜ್ ಸಿಗೋಕ್ಕೆ ಚಾನ್ಸೇ ಇಲ್ಲ ನಿನಗಿಲ್ಲಿ. ಬಂದು ಒಳ್ಳೆ ಸಂಬಳ ತೊಗೊಂಡ್ರು ನಾವು ಮಂತ್ ಎಂಡಲ್ಲಿ ದುಡ್ಡಿಲ್ಲ ಅಂತ ಸಾಯ್ತೀವಲ್ಲ. ಕೆಲವ್ರು ಹುಡುಗರು ಸ್ಯಾಲ್ರಿ ಕಡಿಮೆ ಇದ್ರೂ ಅವ್ನ ಹುಡುಗಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ, ಅವಳು ಕೇಳಿದ್ದೆಲ್ಲ ಕೊಡಿಸ್ತಾಳೆ, ಅವಳು ಕೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸ್ಯಾಲ್ರಿ ಕಡಿಮೆ ಇದ್ದರೂ ಲವ್ ಮಾಡೋ ಹುಡುಗರು ಮಾತ್ರ ಹೆಂಗೆ ಸಾಲ ಮಾಡಿದ್ರು ಅವಳನ್ನು ಎಷ್ಟು ಖುಷಿ ಪಡಿಸ್ತಾರೆ ಅಂದರೆ, ಕೊನೆಗೇನಾದರೂ ಬ್ರೇಕಪ್ ಆಗಿದ್ರು ಬೇರೆ ಆದರು ಅಂದರೆ ಅವಳಿಗೆ ಕನಿಕರನೇ ಇರಲ್ಲ. ಇವನು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾನೆ, ಎಷ್ಟು ನನಗೋಸ್ಕರ ಟೈಮ್ ವೇಸ್ಟ್ ಮಾಡಿದ್ದಾನೆ ಅನ್ನೋ ಕನಿಕರನೂ ಇರಲ್ಲ ಹುಡುಗಿಗೆ, ಹಂಗೆ ಬಿಟ್ಟೋಗ್ತಾಳೆ. ಸೊ ಅಂಥದಕ್ಕೋಸ್ಕರ ಲವ್ ಎಲ್ಲ ಯಾಕೆ ಮಾಡಬೇಕು? ನಮ್ಮ ಥರ ದಿಲ್ದಾರಾಗಿ ಹುಡುಗಿ ಹಿಂದೆನೂ ಹೋಗದೆ, ನಮ್ಮಿಂದನೂ ಯಾವ ಹುಡುಗಿನೂ ಬರದೇ ಇರೋ ಥರನೂ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಸಿಕ್ಕಿದ ಕಡೆ ಖುಷಿಯಾಗಿ ಇದ್ಕೊಂಡು ಹೋಗ್ತಾ ಇರ್ಬೇಕು ಲೈಫ್ ಕರ್ಕೊಂಡು ಹೋದಂಗೆ. ಯಾವ ಹುಡುಗಿಗೋಸ್ಕರ ಜೀವನ ಹಾಳು ಮಾಡಿಕೊಂಡು ಡಿಪ್ರೆಷನಲ್ಲಿ ಹೋಗಿ ಅಪ್ಪ ಅಮ್ಮನ ನೆಮ್ಮದಿ ಕೆಡಿಸಿ ಅವ್ರಿಗೆ ನಿದ್ದೆ ಇಲ್ದಂಗೆ ಮಾಡಿ, ಅದು ಒಂದು ನಾಯಿ ಜೀವನ. ನನ್ನ ಕೈಲಂತೂ ಆಗಲ್ಲ ಗುರು. ನನಗೆ ಚಿಕ್ಕ ವಯಸ್ಸಿಂದೇನೂ ಒಂಥರ ಆ್ಯಟಿಟ್ಯೂಡು. ಸೊ ಹುಡುಗಿರನ್ನ ನಾನೇ ಯಾಕೆ ಮಾತಾಡಿಸ್ಬೇಕು, ಬೇಕಿದ್ದರೆ ಅವರೇ ಬಂದು ಮಾತಾಡಿಸ್ಲಿ, ನಾನು ಯಾಕೆ ಅವ್ರಿಗೆ ಪ್ರಪೋಸ್ ಮಾಡಬೇಕು, ಬೇಕಿದ್ದರೆ ಅವಳೇ ಬಂದು ಪ್ರಪೋಸ್ ಮಾಡಲಿ, ಏನೋ ಒಂಥರ ಆ್ಯಟಿಟ್ಯೂಡ್. ಅವ್ರ ಮುಂದೆ ನಾವು ಸೋಲಬಾರ್ದು, ಅವ್ರ ಮುಂದೆ ಕೀಳಾಗಬಾರ್ದು ಅನ್ನೋ ಒಂದು ಆ್ಯಟಿಟ್ಯೂಡ್ ನನ್ನನ್ನು ಇದುವರೆಗೂ ಯಾವ ಹುಡುಗಿನೂ ಲವ್ ಮಾಡದೇ ಇರೋ ಥರ ನನ್ನನ್ನು ಕಟ್ಟಾಕೈತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಇದುವರೆಗೂ ನಾವಂತೂ ಯಾವ ಹುಡುಗಿಯಿಂದನೂ ಹೋಗಿಲ್ಲ. ನನ್ನ ಹುಡುಗಿ ನನ್ನಿಂದ ಯಾವ ಹುಡುಗಿ ಬರೋಕ್ಕೆ ಅವಕಾಶವೂ ಕೊಟ್ಟಿಲ್ಲ, ಅದಂತೂ ಸತ್ಯ. ಅಂತೂ ಇಂತೂ ಎಲೆಕ್ಟ್ರಾನ್ ಸಿಟಿ ಟೋಲಿಗೆ ಹತ್ರಕ್ಕೆ ಬಂದ್ವಿ. ಸೊ ಟೋಲ್ ಗೇಟಲ್ಲಿ ಇಲ್ಲಿ ಆ ಸ್ಲಿಪ್ನ ಇಲ್ಲಿಗೆ ಕೊಡಬೇಕು. ಸೊ ಅಣ್ಣವ್ರಿಗೆ ಸ್ಲಿಪ್ ಕೊಟ್ಟು ಅವರು ಸ್ಕ್ಯಾನ್ ಮಾಡಿ ಮತ್ತೆ ಕೊಡ್ತಾರೆ. ಆ ಸ್ಕ್ಯಾನ್ನ ಜೋಬಲ್ಲಿ ಹಿಡ್ಕೊಂಡು ಹೊರಡಬೇಕು. ಸೊ ಫೈನಲಿ ಹೊಸೂರು ರೋಡ್ಗೆ ರೀಚ್ ಆಗೋ ಥರ ಬಂದೆ. ಕೆಲವೊಬ್ರು ಇರ್ತಾರೆ, ಎಷ್ಟು ನಿಯತ್ತಾಗಿರ್ತಾರೆ ಅಂದರೆ, ಕೆಲವೊಬ್ಬರು ಪ್ರೀತಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಷ್ಟು ಚೆನ್ನಾಗಿರ್ತಾರೆ, ಅವನಿಗೋಸ್ಕರ ಇವಳು ಸಾಯಕ್ಕೆ ರೆಡಿ ಇರ್ತಾಳೆ. ಅಂಥ ಹುಡುಗಿರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು. ಅಂಥ ಹುಡುಗಿರನ್ನ ಸಿಕ್ಕರೆ ಅಪ್ಪ, ಹುಡುಗರು ಎಷ್ಟು ಚೆನ್ನಾಗಿ ನೋಡ್ಕೊತಾರಲ್ವ. ಅಂಥ ಮೋಸ ಮಾಡಿ ಕೈ ಕೊಟ್ಟೋಗೋ ಹುಡುಗಿರನ್ನೇ ಹಂಗೆ ನೋಡ್ಕೊಳೋ ಹುಡುಗರು, ಅಷ್ಟು ಪ್ರೀತಿಯಿಂದ ಕಾಳಜಿ ಥರ ಮಗು ಥರ ನೋಡ್ಕೊಳೋ ಹುಡುಗಿರು ಸಿಗೋದು ತುಂಬ ಕಡಿಮೆ. ಅಂಥ ಹುಡುಗಿರು ಸಿಕ್ಬಿಟ್ರೆ ನಮ್ಮ ಹುಡುಗರು ಅಪ್ಪ, ಅವನಂಥ ಅದೃಷ್ಟವಂತರು ಇನ್ಯಾರೂ ಇಲ್ಲವೇ ಇಲ್ಲ.
ಕೊನೆಗೂ ನಮ್ಮ ಎಲೆಕ್ಟ್ರಾನ್ ಸಿಟಿಗೆ ರೀಚ್ ಆಗುವ ಸನ್ನಿವೇಶಗಳು ಹತ್ರ ಬಂದೇ ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋಸಿಂದ ನನಗೆ ಇಂಟ್ರೆಸ್ಟಿಂಗ್ ಬರೋ ಥರ ಒಳ್ಳೊಳ್ಳೆ ವ್ಯೂಸ್, ಒಳ್ಳೊಳ್ಳೆ ಟ್ರಾವೆಲಿಂಗ್ ವೀಡಿಯೋಸ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ಸಪೋರ್ಟು, ಲೈಕ್, ಕಮೆಂಟ್ಸ್ ಎಲ್ಲ ಕಂಪ್ಲೀಟಾಗಿ ನಮಗೆ ಸಪೋರ್ಟ್ ಸಿಕ್ಬಿಡಲಿ. ಬೇರೆ ಇನ್ನೇನು ಕೇಳೋಕ್ಕೆ ಹೋಗಲ್ಲ. ಸೊ ನಾಳೆ ನಮ್ಮ RCB ಮ್ಯಾಚ್ ಇದೆ. ಎಲ್ಲರೂ RCBಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂತೂ ಎಲ್ಲರೂ ಮಾಡೇ ಮಾಡ್ತೀರ. ಎಲ್ಲರೂ ಪ್ರೇ ಮಾಡಿ ನಾಳೆ RCB ಕಪ್ ಗೆಲ್ಲಿ ಅಂತ ಒಂದೇ ಒಂದು ದೇವರ ಹತ್ರ ಬೇಡಿಕೆ ಇಡಿ. ಸೊ ಎಲ್ಲರೂ ಬೇಡಿಕೆನೂ ಭಗವಂತ ಒಂದ್ಸಲ ಕನ್ಸಿಡರ್ ಮಾಡಿಬಿಟ್ಟು ನಾಳೆ ನಮ್ಮ ಕೊಹ್ಲಿ ಸೆಂಚುರಿ ಹೊಡಿಲಿ. ಮ್ಯಾನ್ ಆಫ್ ದ ಮ್ಯಾಚ್ ಕೊಹ್ಲಿಗೆ ಆ್ಯಂಡ್ ಸೀಸನ್ ಕಪ್ಪು ನಮ್ಮ RCBಗೆ ಬರಲಿ. ಸೊ ಅದೊಂದು ನನ್ನ ಕಳಕಳೆಯ ಮನವಿ. ಸೊ ಎಲ್ಲರೂ ಬೇಡಿಕೆನ ದೇವರು ಈಡೇರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ RCB ಕಪ್ಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಾಳೆ ಕಪ್ ಗೆಲ್ಲೋದು ಗ್ಯಾರಂಟಿ ಅನ್ನುವ 90% ನನಗಂತೂ ನಂಬಿಕೆ ಇದೆ. ನಿಮಗೆಲ್ರಿಗೂ ನಂಬಿಕೆ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.